ಹೆಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ. ಫಸ್ಟು ಒಂದು ಬೇಸ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ 1.5 ಆಗೋಷ್ಟು ಈರುಳ್ಳಿಯನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಬೆಂದಾದಮೇಲೆ ಒಂದು ಟೊಮೊಟೊನು ಹಾಕಿ ಈ ಥರ ಮೆತ್ತಗೆ ಬೇಯಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತ ಅಂದಾಗ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಇಲ್ಲಿ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ, 1 ಸ್ಪೂನ್ ಆಗೋಷ್ಟು ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಬಿಡಿ. ಈ ಒಂದು ಬೇಸ್ ರೆಡಿ ಇತ್ತು ಅಂದರೆ ನೀವು ಕ್ಯಾಪ್ಸಿಕಮ್ ಗ್ರೇವಿ, ಮಶ್ರೂಮ್ ಗ್ರೇವಿ ಅಥವಾ ಬೇರೆ ರೀತಿಯಾದಂಥ ಹೂಕೋಸು ಗ್ರೇವಿಯನ್ನು ಕೂಡ ಇದರಲ್ಲೇ ಮಾಡ್ಕೋಬಹುದು. ಇವಾಗ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಅರ್ಧ ಈರುಳ್ಳಿ ಮಾತ್ರ ಹಾಕೋತಾ ಇದ್ದೀನಿ. ಈರುಳ್ಳಿ ನೀವು ಹಾಕಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಇಲ್ಲಿ ನಾನು 4 ಕ್ಯಾಪ್ಸಿಕಮ್ನ ಬಳಸಿದ್ದೀನಿ. ಇದನ್ನು ಆಲ್ಮೋಸ್ಟ್ ಅರ್ಧ ಆಗೋಷ್ಟು ಹುರ್ಕೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಬಿಟ್ಟೆ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಮಾತ್ರ ನಾನು ಹಾಕೋತಾ ಇದ್ದೀನಿ. ಗ್ರೇವಿಗೆ ಯಾವತ್ತೂ ಎಣ್ಣೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಯಾಕೆ ಹಾಕ್ತೀವಿ ಅಂದರೆ ಗ್ಯಾಸ್ಟ್ರಿಕ್ ಹೋಗಲಿ ಅಂತ ಅಷ್ಟೇ. ಈ ಗ್ರೇವಿ ಎಲ್ಲ ತಿಂದಾಗ ಸ್ವಲ್ಪ ಎದೆ ಉರಿಯುತ್ತೆ ಅಂತಾರಲ್ಲ, ಅಂಥವ್ರಿಗೋಸ್ಕರ ಅಷ್ಟೇ. ಇವಾಗ 1 ಸ್ಪೂನ್ ಆಗೋಷ್ಟು ಅಥವಾ 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಹುರಿದಿರುವಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಏನಿದೆ ಅದನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಇವಾಗ ನಾವು ಏನು ರುಬ್ಕೊಂಡಿದ್ವಲ್ಲ ಬೇಸು, ಅದನ್ನು ಅಂದರೆ ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ನಾನು ಇಲ್ಲಿ ಆಲ್ಮೋಸ್ಟು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. 5ರಿಂದ 10 ನಿಮಿಷ ಬೇಯಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕಸ್ತೂರಿ ಮೇಥಿಯನ್ನು ಹಾಕ್ಬಿಡಿ. ತುಂಬ ಚೆನ್ನಾಗಿರುತ್ತೆ. ಪೂರಿ, ಪರೋಟ, ದೋಸೆ, ಚಪಾತಿ, ಇಡ್ಲಿ, ಅನ್ನ, ಮುದ್ದೆ ಎಲ್ಲವನ್ನು ಕೂಡ ಊಟ ಮಾಡ್ಬೋದು ಇದರಲ್ಲಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನನ್ನ ಮಗಳು ತೋಟಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಭಾನುವಾರ ಕೂಡ ಆಗಿತ್ತು, ಹೋಗಿದ್ದು ಬರಲಿ ಅಂತ ಹೇಳಿದೆ. ಅದ್ರ ಜೊತೆಗೆ ನಾನು ಅವಳಿಗೆ ಒಂದು ಸ್ವಲ್ಪ ತಲೆಯೆಲ್ಲ ಬಾಚಿಬಿಟ್ಟು ನಾನು ಹೊರಡು ಅಂತ ಹೇಳಿದ ತಕ್ಷಣ ಅವಳಿಗೆಲ್ಲೋ ಪಿಕ್ನಿಕ್ ಹೋಗಬೇಕು ಅನ್ನೋ ಥರ ನೀಟಾಗಿ ಅವಳಿಗೆ ಯಾವ್ಯಾವ ಆಟ ಸಾಮಾನು ಬೇಕು ಪ್ರತಿಯೊಂದನ್ನು ಎತ್ಕೊಂಡು ಹೋದಳು. ಆ್ಯಂಡ್ ಅವಳಿಗೆ ನಾನು ಹೇಳೋದಿಷ್ಟೇ, ಹುಷಾರಾಗಿ ಹೋಗಿ ಅಲ್ಲಿ ಆಟ ಆಡ್ಕೊಂಡು ಬಾರಪ್ಪ ಅಂತ. ಅವಳು ಅಷ್ಟೇ ಆರಾಮಾಗಿ ಹೋಗ್ತಾಳೆ. ಆ್ಯಂಡ್ ನಾನು ಒಬ್ಬಳೇ ಇದ್ದಿದ್ದರಿಂದ ಇವಾಗ ಒಂದು ಸ್ವಲ್ಪ ಚಪಾತಿ ಮತ್ತು ಅವಳಿಗೋಸ್ಕರ ಮಾಡಿದ್ದು ಪ್ರತಿಯೊಂದೂ ನಾನೇ ತಿಂದೆ. ಅವಳು ಅಲ್ಲೇ ಹೋಗಿ ತಿಂತೀನಮ್ಮ ಅಂತ ಹೇಳಿದ್ಲು. ಆದರೆ ನನಗೇನಪ್ಪ ಅಂದರೆ ನನಗೆ ಒಬ್ಳಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಅವಳಿದ್ದಾಗ ಅವಳಿಗೆ ತಿನ್ನಿಸ್ಬಿಟ್ಟು ನಾನು ಜೊತೇಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅವಳು ಅಷ್ಟೇ ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ ಅಮ್ಮ ಬಾ ಅಮ್ಮ ಜೊತೇಲಿ ತಿನ್ನೋಣ ಅಂತ ಹೇಳ್ತಾಳೆ. ಅದು ಒಂಥರ ಖುಷಿ. ಒಬ್ಬಳೇ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ಪ್ರತಿ ಒಂದು ಸತಿನೂ ಅನ್ಸೋದಿಷ್ಟೇ, ಮೊದಲೆಲ್ಲ ಇಷ್ಟೆಲ್ಲ ನಾವು ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಬಿಟ್ಟಿದ್ದಿದ್ರೆ ನಮ್ಮ ಹೆಲ್ತ್ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ನನಗನ್ಸುತ್ತೆ. ಆ್ಯಂಡ್ ಇವಾಗ ಓಕೆ, ಮನೇಲಿ ಏನು ಸೊಪ್ಪು ತರಕಾರಿ ಪ್ರತಿದಿನ ಏನು ತಿನ್ನಬೇಕು ಅನಿಸುತ್ತೋ ಅದನ್ನು ನಾವು ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಇದೆಲ್ಲ ನಮ್ಮ ಮಾವ ತಂದುಕೊಟ್ಟಿದ್ರು ಸೊಪ್ಪುಗಳು. ಕಿರಿಕ್ಸಾಲೆ ಸೊಪ್ಪನ್ನು ತುಂಬ ಇಷ್ಟ, ಅದು ತುಂಬ ಒಳ್ಳೆಯದು ಕೂಡ. ಅದಕ್ಕೋಸ್ಕರನೇ ಅದನ್ನು ತಂದುಕೊಟ್ರು. ನಾನು ಯಾವಾಗಾದ್ರೂ ಕೇಳ್ತಾ ಇರ್ತೀನಿ, ಕಿರಿಕ್ಸಾಲೆ ಸೊಪ್ಪಿದ್ರೆ ತಂದುಕೊಡಿ ಅಂತ. ಅದನ್ನೆಲ್ಲ ಇವಾಗ ಬಿಡಿಸ್ಬೇಕು. ಮತ್ತು ಇವಾಗ ಮತ್ತೆ ತೋಟಕ್ಕೆ ಹೋಗಿ ಮತ್ತೆ ಬಂದೇ ಬಿಟ್ಲು. ಅಲ್ಲೆಲ್ಲ ಆಟ ಆಡಿಕೊಂಡು ಜೊತೆಗೆ ಅವಳ ಫ್ರೆಂಡನ್ನು ಕರ್ಕೊಂಬಂದಿದ್ದಾಳೆ. ಅವರಿಬ್ಬರು ಆಟ ಆಡ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ರೋಣ ಅಂದ್ಬಿಟ್ಟು ಹಾಲನ್ನ ಇಟ್ಟಿದ್ದೆ ಒಲೆ ಮೇಲೆ, ಅವ್ರಿಗೆ ಕೊಟ್ಟೆ. ಆ್ಯಂಡ್ ನಾನು ಅಷ್ಟೇ ಜಾಸ್ತಿ ಸೊಪ್ಪಿದ್ದಾಗ ಒಂದೊಂದೇ ಸೊಪ್ಪು ಅಥವಾ ಒಂದೊಂದೇ ಬೇರನ್ನೆಲ್ಲ ಕುಯ್ಕೊಂಡು ಕೂತ್ಕೊಳ್ಳಲ್ಲ. ಈ ರೀತಿ ಒಟ್ಟಿಗೆ ಒಂದು ಸತಿ ಬೇರು ಕಿತ್ತಾಕ್ಬಿಟ್ಟು ಅದರಲ್ಲಿ ಏನಾರು ಕಸ ಕಡ್ಡಿ ಅಥವಾ ಕೊಳ್ತೋಗಿರೋದೇನಾದ್ರು ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ನೀವು ಎಷ್ಟು ಜನ ಅದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ನಾವು ಮನೆಗೆ ರೇಷನ್ ತರೋದಿಂದ ಹಿಡಿದು ಪ್ರತಿಯೊಂದನ್ನು ನಾವು ಒಂದು ಕಡೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳುಗಳು ನಾವು ಮನೇಲೇ ಇರ್ತೀವೋ ದುಡಿತೀವೋ ಅದು ಏನೇ ಆಗಿದ್ರೂ ಕೂಡ ನಾವು ನಮ್ಮ ಲೈಫ್ ಬಗ್ಗೆ ಕೆಲವೊಂದನ್ನು ನಾವು ಪಾಠ ಕಲ್ತ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಗೊತ್ತೇ ಇರುತ್ತೆ ನಿಮಗೆ, ನಮ್ಮ ತಂದೆ ತಾಯಿಗಳು ಯಾವ ರೀತಿ ದುಡ್ಡನ್ನು ಸೇವ್ ಮಾಡ್ತಾಯಿದ್ರು ಅಲ್ವಾ. ಎಷ್ಟೋ ಜನ ಹೆಣ್ಮಕ್ಳುಗಳು ನಮ್ಮ ಹತ್ರ ದುಡ್ಡಿದ್ರು ಕೂಡ ಅದನ್ನು ಸೇವ್ ಮಾಡೋದಕ್ಕೆ ನಮಗೆ ಗೊತ್ತಿರೋದಿಲ್ಲ. ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು. ಸಂಪಾದನೆ ಮಾಡೋದು ತುಂಬ ಕಷ್ಟ, ಖರ್ಚು ಮಾಡೋದು ತುಂಬ ಈಸಿ. ಹಾಗಂತ ನಿಮ್ಮ ಆಸೆ ಕನಸು ಪ್ರತಿಯೊಂದನ್ನು ಮೂಲೆಗಿಟ್ಟು ನೀವು ಹಣವನ್ನು ಕೂಡಿಟ್ಟರು ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಹೇಳೋದಾದರೆ ಅದರಲ್ಲಿ 70 ಭಾಗ ಅಥವಾ 50 ಭಾಗ ಏನಾದರೂ
ಖಂಡಿತವಾಗ್ಲೂ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಅದನ್ನು ನೀವು ಬಳಸ್ಕೊಳ್ಳಿ. ಇಲ್ಲ ಅಂದರೆ 100ರಲ್ಲಿ ಪ್ರತಿಶತ ಎಷ್ಟು ಸಾಧ್ಯವೋ ಅಷ್ಟನ್ನು ನೀವು ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇವತ್ತಿನ ಸೇವಿಂಗ್ಸು ನೀವು ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದು ಒಂದು ಬುನಾದಿ ಅಂತಲೇ ಹೇಳ್ಬೋದು. ₹1 ಆಗಲಿ ₹2 ಆಗಲಿ, ಈಗ ನಾನು ₹100 ತೊಗೊಂಡೋದೆ, ಕೆಲವೊಂದು ಸತಿ ಸಾಮಾನುಗಳು ಎಷ್ಟು ಬೇಕಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಸತಿ ಅಂಗಡಿಗೆ ಹೋದಾಗ ₹100ಗಿಂತ ಹೆಚ್ಚು ಬೇಕಾಗಿರುತ್ತೆ, ಅಥವಾ ₹100 ಒಳಗಡೆನೇ ಅಂಗಡಿ ಸಾಮಾನುಗಳು ಸಿಕ್ಬಿಡುತ್ತೆ. ಹಾಗಾಗಿ ನಮಗೆ ಎಷ್ಟು ಬೇಕೋ, ಈಗ ನೋಡಿ ನಾಳೆ ದೋಸೆಗೆ ಅಂತ ನಾನು ಇವತ್ತು ಹಿಟ್ಟನ್ನು ಯಾಕೆ ನೆನೆಸಿ ರುಬ್ಬಿ ನಾಳೆಗೆ ತಯಾರಿ ಮಾಡ್ಕೋತೀನಿ ಹೇಳಿ? ನಾಳೆ ಚಿಂತೆ ನಮಗಿದ್ದೇ ಇರುತ್ತೆ. ಯಾವುದೇ ಆದರೂ ಅಷ್ಟೇ, ಹೆಣ್ಮಕ್ಳುಗಳಿಗೆ ಇದನ್ನೇನು ಹೇಳೋ ಅವಶ್ಯಕತೆಯೇ ಇಲ್ಲ. ಹುಟ್ಟಿನಿಂದನೇ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ನಾವು ಕೆಲವೊಂದು ಬಾರಿ ಯೋಚನೆ ಮಾಡಿ ಅದನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸತಿ ಯಾರೋ ನಿಮ್ಗೆ ದುಡ್ಡು ಕೊಟ್ಟರು ಅಂದರೆ ಅದನ್ನು ಒಂದು ಕಡೆ ಸೇವಿಂಗ್ಸ್ ಮಾಡಿ. ನಿಮಗೆ ಹೆಣ್ಮಕ್ಳಿರಲಿ ಗಂಡು ಮಕ್ಳಿರಲಿ ಎಲ್ಲರೂ ಸಮಾನರೇ, ಎಲ್ಲರಿಗೂ ದುಡ್ಡು ಬೇಕು. ಕೆಲವೊಂದು ಸತಿ ನಮ್ಮ ಆರೋಗ್ಯ ಕೆಟ್ಟಾಗ ₹1 ಕೂಡ ಬೆಲೆ ಇದ್ದೇ ಇರುತ್ತೆ. ಇವತ್ತು ₹100ಗೆ ಏನಾದ್ರು ಸಾಮಾನುಗಳು ತಂದು ಮನೇಲಿ ಉಪಯೋಗಿಸ್ಕೊಬಿಡ್ತೀವಿ. ಆದರೆ ಕೆಲವೊಂದು ಸರಿ ಯಾರು ಮನೆಗೆ ಬರ್ತಾ ಇದ್ದಾರೆ, ಅಥವಾ ನಿಮಗೆ ಅವಶ್ಯಕತೆ ಇದೆ, ಆರೋಗ್ಯ ಹದಗೆಟ್ಟಿದೆ, ಏನೋ ಒಂದು ವಸ್ತುಗಳು ತೊಗೋಬೇಕು, ಎಲ್ಲದಕ್ಕೂ ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ನನ್ನ ಫೋನಲ್ಲಿ ವೀಡಿಯೋ ಮಾಡಬೇಕು ಅಂದರೆ ನಾನು ಈ ಬ್ಯಾಕ್ ಪೌಚ್ ರಿಮೂವ್ ಮಾಡೇ ನಾನು ವೀಡಿಯೋಗಳನ್ನ ಮಾಡಬೇಕು. ಅಷ್ಟು ಅಂದರೆ ಅಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ನಾನು ಹೊಸ ಫೋನ್ ತೊಗೋಬೇಕು, ಆದರೆ ಅದಕ್ಕೆ ಇನ್ವೆಸ್ಟ್ ಮಾಡುವಂಥ ನೆಸೆಸಿಟಿ ಇಲ್ಲ ಅಂದ್ಕೊಂಡೆ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಈಗ ಕಡಲೆಕಾಳು ನೆನೆಸ್ತಾ ಇದ್ದೀನಿ, ಯಾಕೆ ಅಂದರೆ ನಾಳೆ ಸಾಂಬಾರು ಮಾಡಬೇಕು. ಅದಕ್ಕೋಸ್ಕರನೇ ಇವತ್ತೇ ನೆನೆಸಿ ಒಂದು ಕಡೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಬಿಟ್ರೆ ನಾಳೆ ನನಗೆ ಸಾಂಬಾರಿಗೆ ಇದು ಯೂಸ್ ಆಗುತ್ತೆ ಅಂತ. ಕೆಲವೊಂದನ್ನು ಯಾಕೆ ಹೆಣ್ಮಕ್ಳುಗಳು ನೋಡಿ ಕಲ್ತ್ಕೋಬೇಕು ಅಂದರೆ, ನಮಗೆ ನಮ್ಮ ತಾಯಂದರೆ ಒಂದು ಸ್ಫೂರ್ತಿ, ಅಥವಾ ನಮ್ಮ ತಾಯಂದರೆ ಒಂದು ಮನೆಯಲ್ಲಿ ಪಾಠವನ್ನು ಕಲಿಸಿರ್ತಾರೆ. ಅವರು ಎಷ್ಟೋ ವಿಚಾರಗಳನ್ನ ನಮ್ಗೆ ಹೇಳಿರ್ತಾರೆ, ಆದರೆ ನಮಗದು ನೆನಪಿಗೆ ಬರೋದಿಲ್ಲ. ಅದನ್ನು ನೆನಪಿಸ್ಕೋಬೇಕು. ನಮ್ಮ ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಡ್ತಾಯಿದ್ರು, ನಮ್ಮ ಲೈಫ್ ಯಾವ ರೀತಿ ಇತ್ತು, ಈಗ ನಾವು ಅದನ್ನೇ ಯಾವ ರೀತಿ ಚೇಂಜ್ ಮಾಡ್ಕೋಬೋದು. ಕೆಲವೊಂದು ಸತಿ 5,000 ಖರ್ಚು ಮಾಡೋದಕ್ಕೂ ನಾವು ಹಿಂದೆ ಮುಂದೆ ನೋಡಬಾರ್ದು, ಆದರೆ ಕೆಲವೊಂದು ಸತಿ ₹5 ಖರ್ಚು ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಬೇಕಾಗತ್ತೆ. ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಅದು ಒಂದು ಲೈಫ್ ಬರುತ್ತೆ. ಆವಾಗ ಅದನ್ನು ನಾವು ನಮ್ಮ ಹತ್ರದಲ್ಲಿ ಇರೋರಿಗೂ ಕೂಡ ಅಷ್ಟೇ, ನಾವು ಕೆಟ್ಟದನ್ನು ಮಾತ್ರ ಹೇಳ್ಕೊಡ್ಬಾರ್ದು. ಸಾಧ್ಯವಾದರೆ ಒಳ್ಳೆಯದನ್ನು ಮಾತ್ರ ಹೇಳ್ಕೊಡೋದಕ್ಕೆ ನಾವು ಮುಂದೆ ಬರಬೇಕು ಅಂತ ನಾನು ನನ್ನ ವೀಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ಜನಕ್ಕೆ ಈ ಮಾತು ಇಷ್ಟ ಆಯಿತೋ ಏನೋ ಗೊತ್ತಿಲ್ಲ. ಆ್ಯಂಡ್ ನೋಡಿ, ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಇನ್ನೊಂದು ಸ್ವಲ್ಪ ಇದೆ, ಅಂದರೆ ಇನ್ನೊಂದು kg ಆಗೋಷ್ಟಿದೆ. ಮತ್ತು ಇವಾಗ ಈ ಬಕೆಟೆಲ್ಲ ನೀಟಾಗಿ ತೊಳೆದುಬಿಟ್ಟು ರಾಗಿ ಎಲ್ಲ ತೊಳೆದು ಒಣಗಿಸಿ ಎತ್ತಿಟ್ಟಿದ್ದೀನಿ. ಅಕ್ಕಿನೂ ಅಷ್ಟೇ ತೊಳೆದು ಒಣಗಿಸಿ ಎತ್ತಿಟ್ಟಿದ್ದೀನಿ. ಅದನ್ನು ಮಿಲ್ ಮಾಡಿಸ್ಕೊಬರ್ಬೇಕು. ನಾವು ಗಂಡಸರಿಗೆ ನಮ್ಗೆ ಇವಾಗಲೇ ಬೇಕು ಅಂದರೆ ಅವ್ರ ತಕ್ಷಣಕ್ಕಂತೂ ಏನೂ ತಂದುಕೊಡಲ್ಲ. ಅದ್ರ ಬದಲು ಇನ್ನೂ ಒಂದು ವಾರಕ್ಕಾಗಷ್ಟು ಇದ್ದಾಗಲೇ ಅವ್ರಿಗೆ ನಮಗೆ ಬೇಕು ಅಂತ ಈಗ ಹೇಳಿದ್ರೆ ಇನ್ನೊಂದು ವಾರಕ್ಕೆ ಅವರು ಅದನ್ನು ಮಾಡಿಕೊಡ್ತಾರೆ. ಹಾಗಾಗಿ ಪ್ರತಿಯೊಂದನ್ನು ನಾವು ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತ ನಮ್ಮ ಲೈಫಲ್ಲಿ ನಾವು ತಿಳ್ಕೊಬೇಕೇ ವಿನಃ, ಕೆಲವೊಂದು ಸತಿ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಕೂಗಾಡ್ತೀವಿ. ಎಲ್ಲವೂ ಅಷ್ಟೇ ಅವ್ರವ್ರ ಲೈಫ್ಗೆ ತಕ್ಕಂತೆ ದೇವರು ಎಲ್ಲವನ್ನು ಸೆಟ್ ಮಾಡಿ ಬಿಟ್ಬಿಟ್ಟಿರ್ತಾನೆ. ಯಾವುದು ಯಾರಿಗೂ ಹೊಸದಲ್ಲ, ಯಾವುದು ಯಾರಿಗೂ ಹಳೇದಲ್ಲ. ನಮ್ಮನ್ನು ಹಾಡ್ಕೊಳ್ಳೋರ ಮುಂದೆ ನಾವು ನಮ್ಮ ಜೀವನವನ್ನು ಉಜ್ವಲವಾಗಿ ಅಥವಾ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕು. ಹಾಗಾಗಿ ಇದೊಂದು ಮೋಟಿವೇಶ್ನಲ್ ಸ್ಪೀಚ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ.